ಡಿ.ಕೆ. ಶಿವಕುಮಾರ್ ಏನು ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ? ಕುಮಾರಸ್ವಾಮಿ ಅವ್ರ ಪ್ರಶ್ನೆ. ಕಲ್ಲು ಬಂಡೆಯನ್ನ ಕದ್ದು ವಿದೇಶಕ್ಕೆ ಸಾಗಿಸಿರೋದು ಡಿ.ಕೆ.ಶಿ ಕೆಲಸ ಅಂತ ಹೇಳಿ ಲೇವಡಿ ಆಡಿದ್ದಾರೆ ಎಚ್.ಡಿ.ಕೆ. ಡಿ.ಕೆ.ಶಿಗೆ ನನ್ನದೇ ಆಪತ್ತು, ಅದಕ್ಕೆ ಅವ್ರು ಹಿಂಗ ಆಡ್ತಾ ಇದ್ದಾರೆ. ಸಿಎಂ ಆಗುವ ಅವಕಾಶ ಇದೆ, ಆಶೀರ್ವಾದ ಮಾಡಿ ಅಂತಾರೆ. ಈಗ ಒಂದು ಸಾರಿ ಪೇಪರ್ ಪೆನ್ ಅನ್ನ ಕೊಟ್ಟು ತಮಿಳುನಾಡಿಗೆ ನೀರು ಹೋಗ್ಲಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಮತ್ತೆ ಪೆನ್ನು ಪೇಪರ್ ಕೊಡಬೇಕಾ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿರುವಂತಹದ್ದು ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ. ಏನು ಹಲವಾರು ಸಚಿವ ಸಂಪುಟದ ಸದಸ್ಯರುಗಳು, ಕಾಂಗ್ರೆಸ್ನ ನಾಯಕರುಗಳು, ಜೊತೆಗೆ ಕಾಂಗ್ರೆಸ್ನ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಅಂತೇಳಿ ಪ್ರತಿಭಟನೆ ರ್ಯಾಲಿನೂ ಮಾಡ್ಕೊಂಡಿದ್ದಾರೆ. ಆ ಪ್ರತಿಭಟನೆ ರ್ಯಾಲಿಗೆ ಪಾಪ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಯಾರೋ ಕೇಳಿದ್ದಾರೆ, ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಹೇಳಿ. ಏನಕ್ಕೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ, ಅದು ಏನೋ ನಮ್ಗೆ 250-300 ಕೊಟ್ಟರು, ಅದಕ್ಕೆ ಬಂದು ಇಲ್ಲಿ ಕೂತಿದ್ದೇವೆ ಅಂತೇಳಿ ಪಾಪ ಅಲ್ಲಿ ಹೋದಂಥವ್ರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಆಸ್ತಿಯ ವಿಚಾರ, ಪೆನ್ನು ಪೇಪರ್ ವಿಚಾರ ಇಬ್ಬರ ನಡುವೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಮತ್ಯಾವ್ಯಾವ ವಿಚಾರಗಳೆಲ್ಲ ಮುನ್ನೆಲೆಗೆ ಬರಬಹುದು ಅಂತೇಳಿ ಚುನಾವಣೆ ಹತ್ತತ್ರ ಆಗ್ತಾ ಇದ್ದ ಹಾಗೆ? ಪ್ರೇಮ್, ಹೌದು, ಈ ಒಂದು ಚುನಾವಣೆ ಡೂ ಆರ್ ಡೈ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ಅಂತ ಅನ್ಸುತ್ತೆ. ಹಾಗಾಗಿ ನೇರವಾಗಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದು ಒಕ್ಕಲಿಗರ ಒಂದು ನಾಯಕತ್ವವನ್ನು ಪಡೆಯೋಕಿರ್ಬೋದು, ರಾಜ್ಯದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೋಕೆ ಎಲ್ಲವೂ ಕೂಡ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಆಸ್ತಿ ವಿಚಾರ ಪ್ರಸ್ತಾಪ ಮಾಡಿದ್ಕೆ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿರುವಂತದ್ದು, ಅವರ ರೀತಿ ನಾನು ಕಲ್ಲು ಬಂಡಿಯನ್ನ ವಿದೇಶಕ್ಕೆ ಸಾಗಿಸಿ ಲೂಟಿ ಮಾಡಿ ದುಡ್ಡನ್ನ ಮಾಡಿಲ್ಲ, ನಾನು ಕೃಷಿ ಮಾಡ್ತಾ ಇದ್ದೇನೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇನ್ನು ಜೆಡಿಎಸ್ ಮತ್ತೆ ಬಿಜೆಪಿಯ ಸಂಬಂಧದ ಬಗ್ಗೆ ಏನು ಕಾಂಗ್ರೆಸ್ ನಾಯಕರು ಮಾತನಾಡಿದ್ರು, 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಏನಾಗಿತ್ತು ಆ ವಿಚಾರವನ್ನ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಅವತ್ತು ನಾಯಿ ಹಸಿದಿರ್ಲಿಲ್ವಾ, ಅನ್ನ ಅಳಿಸಿರ್ಲಿಲ್ವಾ ಅನ್ನೋಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸೊ ಹೀಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಯಾವೆಲ್ಲ ಆರೋಪಗಳನ್ನ ಅಥವಾ ಕೌಂಟರ್ ಅನ್ನ ಮಾಡಿದ್ರು ಕುಮಾರಸ್ವಾಮಿ ಅವರ ವಿರುದ್ಧ, ಅದಕ್ಕೆ ಪ್ರತಿ ಕೌಂಟರ್ ಕೊಡುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಸೊ ಅವರು ಕೊಟ್ಟಂತಹ ಎಲ್ಲಾ ಕೌಂಟರ್ಗಳಿಗೆ ಕುಮಾರಸ್ವಾಮಿ ಅವರು ಪ್ರತಿ ಕೌಂಟರ್ ಕೊಡುವ ಮೂಲಕ ರಾಜಕೀಯವಾಗಿ ನಾವು ಜಿದ್ದಿಗೆ ಸಿದ್ಧ ಅನ್ನುವಂತಹ ಸಂದೇಶವನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.